ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ರಶ್ಮಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಮ್ಮರ್ ಸ್ಪೆಷಲ್ 5 ರೀತಿಯ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ. ಬೇಸಿಗೆಯಲ್ಲಿ ನಾವು ಈ ರೀತಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನಾನು ಮೊದಲನೇದಾಗಿ ಕಬ್ಬಿನ ಜ್ಯೂಸನ್ನು ಮಾಡ್ತಿದ್ದೀನಿ. ನಾವೀಗ ಕಬ್ಬನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಕಟ್ ಮಾಡಿಕೊಂಡು ಆ ಸಿಪ್ಪೆ ಎಲ್ಲ ನೀಟಾಗಿ ಅದನ್ನು ತಕ್ಕೊಳ್ಬೇಕು. ನೋಡಿ, ಸಿಪ್ಪೆ ಎಲ್ಲ ನೀಟಾಗಿ ನಾನು ತೆಗೆದಿಟ್ಕೊಳ್ತಿದ್ದೀನಿ. ಈಗ ಅದನ್ನು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಎಲ್ಲ ಕಬ್ಬನ್ನು ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡಿದಾದಮೇಲೆ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಈಗ ನಾನಿಲ್ಲಿ ಬೆಲ್ಲವನ್ನು ಕರಗೋಕ್ಕಿಟ್ಟಿದ್ದೆ. ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಒಂದು ಮಿಕ್ಸಿ ಜಾರಿಗೆ ನಾವು ಕಬ್ಬು ಹಾಕ್ಬಿಟ್ಟು ನಾವು ಬೆಲ್ಲನ ಇಲ್ಲಿ ಸೋಸ್ಕೊಂಡ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ಈಗ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಕಬ್ಬನ್ನ ಈ ರೀತಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಅದನ್ನು ಸೋಸ್ಕೊಳ್ಬೇಕು. ನೋಡಿ, ಅದ್ರ ಸಿಪ್ಪೆ ಎಲ್ಲ ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ಸೋಸ್ಕೊಳ್ಬೇಕು. ಕಬ್ಬಿನ ಹಾಲು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಕಬ್ಬಿದ್ರೆ ಸಾಕು, ನಾವು ಮನೇಲೇ ತುಂಬ ಈಸಿಯಾಗಿ ಈ ರೀತಿ ಕಬ್ಬಿನ ಜ್ಯೂಸನ್ನ ಮಾಡ್ಕೊಳ್ಬೋದು. ನೋಡಿ, ಕಬ್ಬಿನ ಜ್ಯೂಸು ಈಗ ರೆಡಿಯಾಗಿದೆ. ಈಗ ನಾವು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಈಗ ನಾನೊಂದು ಕರ್ಬೂಜ ಹಣ್ಣು ತಗೊಂಡಿದ್ದೀನಿ. ಅದನ್ನು ಕಟ್ ಮಾಡ್ಕೊಳ್ಬೇಕು. ಈಗ ಒಂದು ಸ್ಪೂನ್ ತಗೊಂಡು ಅದನ್ನು ಬೀಜನೆಲ್ಲ ನಾನು ತಕ್ಕೊಳ್ತಿದ್ದೀನಿ. ಈಗ ನಾವು ಸ್ಪೂನಲ್ಲೇ, ಹಣ್ಣು ಸ್ಮೂತ್ ಆಗಿರೋದ್ರಿಂದ ನಾವು ಸ್ಪೂನಲ್ಲೇ ತಕ್ಕೊಳ್ಬೋದು. ನೋಡಿ, ಆ ಪಲ್ಪೆಲ್ಲ ಈ ರೀತಿ ನೀಟಾಗಿ ತಕ್ಕೊಳ್ತಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಳ್ಬೇಕು. ನೋಡಿ, ಇನ್ನೊಂದು ಭಾಗನೂ ಕೂಡ ನಾನು ಇದೇ ರೀತಿ ತಕ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಈಗ ಸಕ್ಕರೆ ಹಾಕ್ಕೊಳ್ಳೋಣ. ನಾನು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. 1 ಲೋಟದಷ್ಟು ಹಾಲು ಹಾಕ್ಕೊಳ್ತಿದ್ದೀನಿ. ನಾವು ಆವಾಗಲೇ ಈಗ ಬೀಜನೆಲ್ಲ ತೆಗ್ದಿದ್ವಲ್ಲ, ಅದರಲ್ಲಿ ಕರ್ಬೂಜ ಹಣ್ಣಿನ ರಸ ಕೂಡ ಇದೆ. ಅದನ್ನು ಕೂಡ ನಾವು ವೇಸ್ಟ್ ಮಾಡದೇ ಈ ರೀತಿ ನಾವು ಸೋಸ್ಕೊಳ್ಬೇಕು ಜಾಲರಿಯಿಂದ. ಈಗ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನಮಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಹಾಕ್ಕೊಂಡು ನಾವು ಕರ್ಬೂಜ ಹಣ್ಣಿನ ಜ್ಯೂಸು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಕರ್ಬೂಜ ಹಣ್ಣಿನ ಜ್ಯೂಸು ರೆಡಿಯಾಗಿದೆ. ನಾವು ಬೇಸಿಗೆ ಕಾಲದಲ್ಲಿ ನಮಗೆ ತಂಪಾಗಿಡುತ್ತೆ ಈ ಜ್ಯೂಸು. ನೋಡಿ, ಕರ್ಬೂಜ ಹಣ್ಣಿನ ಜ್ಯೂಸು ರೆಡಿಯಾಗಿದೆ. ಕೂಲಾಗಿ ನಾವು ಮಾಡಿಕೊಂಡು ಕುಡಿಬೋದು. ಈಗ ನಾವು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕಲ್ಲಂಗಡಿ ಹಣ್ಣು ತಗೊಂಡಿದ್ದೀನಿ. ಈಗ ಅದನ್ನು ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕು. ಈಗ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಳ್ಳೋಣ. ಈಗ ಎಲ್ಲ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಎಲ್ಲ ಹಣ್ಣುಗಳು ಸಹ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ ತಗೊಳ್ಳೋಣ. ಮಿಕ್ಸಿ ಜಾರಿಗೆ ಕಲ್ಲಂಗಡಿ ಹಣ್ಣಿನ ಪೀಸ್ಗಳನ್ನೆಲ್ಲ ಹಾಕ್ಕೊಳ್ಬೇಕು. ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ನಾವು ಕಲ್ಲಂಗಡಿ ಹಣ್ಣು ಕೂಡ ಸ್ವೀಟ್ ಆಗಿರೋದ್ರಿಂದ ಕಮ್ಮಿ ಹಾಕ್ಕೊಳ್ಬೇಕು. ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ನಾವು 1 ನಿಮಿಷಗಳ ಕಾಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಸೋಸ್ಕೊಳ್ಳೋಣ. ಒಂದು ಜಾಲರಿಗೆ ಹಾಕಿ ಈಗ ಒಂದು ಸ್ಪೂನಲ್ಲಿ ಈ ರೀತಿ ನಾವು ಸೋಸ್ಕೊಳ್ಬೇಕು. ಈಗ ಎಲ್ಲ ಜ್ಯೂಸ್ ಕೂಡ ನಾನು ಹಾಕ್ಬಿಟ್ಟು ಸೋಸ್ಕೊಳ್ತಿದ್ದೀನಿ.
ನನ್ನ ಎಲ್ಲ ಜ್ಯೂಸ್ ಕೂಡ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕೊನೆಯದಾಗಿ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೇಕು. ನಾವು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ತಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಕಲ್ಲಂಗಡಿ ಹಣ್ಣಿನ ಜ್ಯೂಸು ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು. ಈಗ ನಾವು ದ್ರಾಕ್ಷಿ ಹಣ್ಣಿನ ಜ್ಯೂಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾವು ದ್ರಾಕ್ಷಿ ಹಣ್ಣಿಗೆ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, ಚೆನ್ನಾಗಿ ದ್ರಾಕ್ಷಿ ಹಣ್ಣು ತೊಳ್ಕೊಂಡಿದ್ದೀವಿ. ಈಗ ಮಿಕ್ಸಿ ಜಾರಿಗೆ ನಾವು ದ್ರಾಕ್ಷಿ ಹಣ್ಣನ್ನು ಹಾಕ್ಕೊಳ್ತಿದ್ದೀವಿ. ಹಾಕ್ಬಿಟ್ಟು ಒಂದು 4 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಳ್ಬೇಕು. 1 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ದ್ರಾಕ್ಷಿ ಹಣ್ಣಿನ ಜ್ಯೂಸು ರೆಡಿಯಾಗಿದೆ. ಈಗ ಅದನ್ನು ಸೋಸ್ಕೊಳ್ಳೋಣ. ಒಂದು ಜಾಲರಿಗೆ ಹಾಕ್ಬಿಟ್ಟು ನಾವು ಈಗ ಚೆನ್ನಾಗಿ ಅದನ್ನು ನೀಟಾಗಿ ಸೋಸ್ಕೊಳ್ಬೇಕು. ಈ ರೀತಿ ಸ್ಪೂನ್ ತಿರುಗಿಸ್ತಾ ಆ ಸಿಪ್ಪೆ ಎಲ್ಲ ನೀಟಾಗಿ ತಕ್ಕೊಳ್ಬೇಕು. ನೋಡಿ, ಈ ರೀತಿ ಅದು ಸೋಸ್ಕೊಂಡ್ರೆ ಜ್ಯೂಸು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಬೇಕಾದರೆ ಹಾಗೆ ಕುಡಿಬೋದು. ಇದಕ್ಕೆ ನಾವು ಸಬ್ಜಾ ಸೀಡ್ಸ್ನ ಸೇರಿಸ್ಕೊಳ್ತಿದ್ದೀನಿ. ನಾನೊಂದು 1/4 ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಸಬ್ಜಾ ಸೀಡ್ಸ್ನ. ದ್ರಾಕ್ಷಿ ಹಣ್ಣಿನ ಜ್ಯೂಸಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಜ್ಯೂಸ್ ರೆಡಿಯಾಗಿದೆ. ನಾನೊಂದು ಗ್ಲಾಸಿಗೆ ಐಸ್ ಕ್ಯೂಬ್ ಹಾಕ್ಬಿಟ್ಟು ಕಬ್ಬಿನ ಹಾಲು ಹಾಕ್ತಿದ್ದೀನಿ ಮೊದಲನೇದಾಗಿ. ನೋಡಿ, ಈಗ ಎರಡನೇದಾಗಿ ನಾನು ಐಸ್ ಕ್ಯೂಬ್ ಹಾಕ್ಬಿಟ್ಟು ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ಹಾಕ್ಕೊಳ್ತಿದ್ದೀನಿ. ಮೂರನೇದಾಗಿ ಐಸ್ ಕ್ಯೂಬ್ ಹಾಕ್ಬಿಟ್ಟು ಕರ್ಬೂಜ ಹಣ್ಣಿನ ಜ್ಯೂಸ್ ಹಾಕ್ಕೊಳ್ತಿದ್ದೀನಿ. ನಾಲ್ಕನೇದಾಗಿ ದ್ರಾಕ್ಷಿ ಜ್ಯೂಸನ್ನ ಹಾಕ್ಕೊಳ್ತಿದ್ದೀನಿ. ನೋಡಿ, ತುಂಬ ರುಚಿಯಾಗಿ ನಾವು ಕೂಲಾಗಿ ಮಾಡ್ಕೊಳ್ಬೋದು. ಐಸ್ ಕ್ಯೂಬ್ ಬೇಡ ಅಂದರೆ ನೀವು ಕೂಲ್ ನೀರು ಕೂಡ ಹಾಕಿ ಮಾಡ್ಕೊಳ್ಬೋದು. ನೋಡಿ, ಹೆಲ್ದಿಯಾಗಿ ನಾವು ಮನೇಲೇ ಸಿಂಪಲ್ಲಾಗಿ ನಾವು ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು. ನೋಡಿ, 4 ಬಗೆಯ ಜ್ಯೂಸ್ಗಳನ್ನ ಮಾಡಿ ತೋರಿಸಿದ್ದೀನಿ. ಕಬ್ಬಿನ ಜ್ಯೂಸು, ಕಲ್ಲಂಗಡಿ ಹಣ್ಣು ಜ್ಯೂಸು, ಕರ್ಬೂಜ ಜ್ಯೂಸು, ದ್ರಾಕ್ಷಿ ಜ್ಯೂಸು. ಈಗ ಕೊನೆಯದಾಗಿ ನಾವು ನಿಂಬೆಹಣ್ಣಿನ ಜ್ಯೂಸನ್ನ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಕೂಲ್ ನೀರನ್ನ ಹಾಕ್ಕೊಳ್ತಿದ್ದೀನಿ. ಈಗ ನಮಗೆ ಎಷ್ಟು ಬೇಕು ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನಾನು ಅರ್ಧ ಹೋಳು ನಿಂಬೆಹಣ್ಣಿಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ಚಿಟಿಕೆಯಷ್ಟು ಉಪ್ಪು, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಸಬ್ಜಾ ಸೀಡ್ಸ್ ಕೂಡ ಹಾಕ್ತಿದ್ದೀನಿ. ನಾವು ನಿಂಬೆಹಣ್ಣು ಜ್ಯೂಸಿಗೆ ಹಾಕಿ ಕುಡಿಯೋದ್ರಿಂದ ತುಂಬ ರುಚಿಯಾಗಿ ನಮಗೆ ತಂಪಾಗಿ ಇಟ್ಕೊಳ್ಬೋದು ದೇಹವನ್ನು. ನೋಡಿ, ತುಂಬ ಆರೋಗ್ಯಕರವಾದ ನಿಂಬೆಹಣ್ಣಿನ ಜ್ಯೂಸ್ ಕೂಡ ರೆಡಿಯಾಗಿದೆ. ಈಗ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಡೋಣ. ನೋಡಿ, ಬಿಸಿಲಿಗೆ ತಣ್ಣನೆಯಾಗಿ ತಂಪಾಗಿ ನಾವು ಈ ವಿಧಾನದಲ್ಲಿ ಮಾಡಿಕೊಂಡು ಕುಡಿಬೋದು. ತುಂಬ ರುಚಿಯಾಗಿ ನಾವು ಸಿಂಪಲ್ಲಾಗಿ 5 ಬಗೆಯ ಜ್ಯೂಸ್ಗಳನ್ನ ನಾನು ಮಾಡಿ ತೋರಿಸಿದ್ದೀನಿ. ನೋಡಿ, ಬೇಗನೆ ಸುಲಭವಾಗಿ ನಾವು ಮಾಡ್ಕೊಳ್ಬೋದು. ತುಂಬ ಹೆಲ್ದಿಯಾಗಿ ನಾವು ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹ ಕೂಡ ಹೆಲ್ದಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.